ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕನ್ನಡ ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕವನ್ನು ನೋಡುವ. ಇದರಲ್ಲಿ ಮುಖ್ಯವಾಗಿ ಪ್ರಬಂಧವನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾನು ಎಲ್ಲವನ್ನು ಕೂಡ ವಿವರಿಸಿದ್ದೇನೆ. ಮೈಸೂರು ರುಮಾಲು, ದಿವಾನಖಾನೆಯ ಅಂದ ಚಂದ, ನಿದ್ರಾಭ್ಯಾಸ, ನಮ್ಮ ಮನೆಯ ದೀಪ, ನನ್ನ ಟೋಪಿ, ಹಾಗೆ ರುಚಿ. ಇವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಬಂಧ ಆಗಿದೆ. ಇವತ್ತು ನಾವು ಒಮ್ಮೆ ಎಲ್ಲವನ್ನು ಕೂಡ ಪುನರಾವರ್ತನ ಅಭ್ಯಾಸವನ್ನು ಮಾಡುವ, ಪುನರಾವರ್ತನೆ ಮಾಡ್ತಾ ಹೋಗುವ. ಯಾವ ಪಾಠಗಳು, ಯಾವ ಪ್ರಬಂಧಗಳು, ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂತ ನೋಡ್ಕೊಂಡು ಹೋಗುವ. ಮೊದಲಿಗೆ ಮೈಸೂರು ರುಮಾಲು. ಮೈಸೂರು ರುಮಾಲು ಅಂದರೆ ಮೈಸೂರಿನಲ್ಲಿ ಯಾವ ರೀತಿ ರುಮಾಲನ್ನು ಕಟ್ಟಲಾಗಿದೆ, ಅದಕ್ಕೆ ಅದರದೇ ಆದ ಒಂದು ಸ್ಥಾನಮಾನವಿರುವಂಥದ್ದು ಏನು ಎಂಬುದನ್ನು ಪ್ರೊಫೆಸರ್ VC ಅವರು, ಸೀತಾರಾಮಯ್ಯನವರು ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಮೈಸೂರಿನಲ್ಲಿ ಆ ಒಂದು ರುಮಾಲನ್ನು ಕಟ್ಟುವಂಥದ್ದು ಅಂದರೆ ತಲೆಗೆ ಒಂದು ಮುಂಡಾಸನ್ನು ಕಟ್ಟುವಂತಹ ಒಂದು ರೀತಿ ಇದೆಯಲ್ಲ, ಅದಕ್ಕೆ ಸಿಗುವಂತಹ ಮರ್ಯಾದೆಯ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ರುಮಾಲನ್ನು ಕಟ್ಟಲಿಕ್ಕೆ ಅದರದೇ ಆದ ಅಭ್ಯಾಸ ಬೇಕು. ಅದು ಗೊತ್ತಿದ್ದವರಿಗೆ ಮಾತ್ರ ಸಾಧ್ಯ. ಒಂದು ವೇಳೆ ಗೊತ್ತಿಲ್ಲದವರು ಅದನ್ನು ಕಟ್ಟಿದರೆ ನಂತರ ಪೇಚಿಗೆ ಸಿಲುಕಬೇಕಾಗ್ತದೆ, ಎಲ್ಲೆಂದರಲ್ಲಿ ಅದು ಬಿದ್ದು ಹೋಗ್ತದೆ. ಹಾಗೆಯೇ ಅದನ್ನು ಬಿದ್ದು ಹೋದರೆ ಅದಕ್ಕಿರುವಂತಹ ಮರ್ಯಾದೆ ಕೂಡ ಕಳೆದು ಹೋಗ್ತದೆ ಎನ್ನುವಂಥ ಒಂದು ಮಾತು ಇಲ್ಲಿ ಕಾಣ್ಬೋದು. ಮೈಸೂರು ರುಮಾಲು, ಅದರ ಗಸ್ಸಿನ ಬಗ್ಗೆ ಎಲ್ಲ ಹೇಳೋದು ಅಂತ, ಅದರ ಜೊತೆಗೆ ಮೈಸೂರನ್ನು ಕೂಡ, ಅದರ ಮೈಸೂರಿನ ಚೆಲುವು ಬೆಡಗುಗಳ ಒಂದು ವಿವರಿಸುವಂಥದ್ದು ಕೂಡ ಇದರಲ್ಲಿ ಕಾಣಬಹುದಾಗಿದೆ. ಮೈಸೂರಿನ ಭೋಗ ಸಂಪತ್ತನ್ನು ಕೂಡ ಇದರಲ್ಲಿ ಈ ಒಂದು ಪ್ರಬಂಧದಲ್ಲಿ ವಿವರಿಸ್ತಾ ಇದ್ದಾರೆ. ಮೈಸೂರು ರುಮಾಲನ್ನು ಕಟ್ಟಿದವರಿಗೆ ಅವರಿಗೆ ಒಂದು ಮರ್ಯಾದೆಗಳು ಸಿಗ್ತದೆ. ಎಲ್ಲಿ ಹೋದರೂ ಕೂಡ ಒಂದು ಮರ್ಯಾದೆಯನ್ನು, ಸ್ಥಾನಮಾನವನ್ನು ಕೊಡ್ತಾರೆ, ಮಂಗಳ ಮರ್ಯಾದೆಗಳು ಸಿಗ್ತದೆ ಎನ್ನುವಂತಹ ಒಂದು ವಿಷಯ ಮೈಸೂರು ರುಮಾಲು ಪಾಠದಲ್ಲಿ ಬರುವಂಥದ್ದು. ಇನ್ನು ಎರಡನೇದು ದಿವಾನಖಾನೆಯ ಅಂದ ಚಂದ. AN ಮೂರ್ತಿರಾವ್ ಬರೆದಿರುವಂತಹ ದಿವಾನಖಾನೆಯ ಅಂದ ಚಂದ ಅಂದರೆ ಇಲ್ಲಿ ಲೇಖಕರು ಒಂದು ಮನೆಯನ್ನು ಕಟ್ತಾರೆ. ಆ ಮನೆ ಮೈಸೂರಿನಲ್ಲಿರ್ತದೆ. ಅವರು ಮೈಸೂರಿನ ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನು ಕಾಣುವ ರೀತಿಯಲ್ಲಿ ಮನೆಯನ್ನು ಕಟ್ಟಿರ್ತಾರೆ. ನಂತರ ಅದರ ಚಾವಡಿಯನ್ನು ಅಂದರೆ ದಿವಾನಖಾನೆಯನ್ನು ಅವರ ಹೆಂಡತಿಯಾದಂತಹ ಲಲಿತಾದೇವಿಯ ಆಸೆಯಂತೆ ದಿವಾನಖಾನೆಯ ಸಂಪೂರ್ಣ ಸೌಂದರ್ಯವನ್ನು ಅವರೇ ತಯಾರು ಮಾಡ್ತಾರೆ. ಒಂದು ಹೊಸ ಪರದೆಯನ್ನು ಹಾಕುವಂಥದ್ದು, ಹೊಸ ಸೋಫಾ, ಕುರ್ಚಿ, ಹಾಗೆಯೇ ನೆಲಕ್ಕೆ ಹಾಸಲಿಕ್ಕೆ ಒಂದು ಜಮಖಾನೆ ಇರ್ಬೋದು, ಗೋಡೆಗೆ ಕಲ್ಕೇರಿಯಂ, ಈ ರೀತಿಯಾಗಿ ಎಲ್ಲವನ್ನು ಹಾಕಿದ ನಂತರ ಆ ಒಂದು ದಿವಾನಖಾನೆ ಲೇಖಕರಿಗೆ ಜೈಲಿನ ಅನುಭವ ಆಗುವಂಥದ್ದು. ತಮ್ಮ ಸ್ವಂತ ಮನೆಯಲ್ಲಿ ಅವರಿಗೆ ಸ್ವಾತಂತ್ರ್ಯವಿಲ್ಲ ಅಂತ ಅನಿಸುವಂಥದ್ದು. ಅವರ ಮಗನಿಗೆ ಹಾಗೂ ಅವರಿಗೆ ಆ ಒಂದು ದಿವಾನಖಾನೆಯಲ್ಲಿ ಅಂದರೆ ಚಾವಡಿಯಲ್ಲಿ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ, ಹಕ್ಕು ಇಲ್ಲ ಎನ್ನುವಂಥ ಒಂದು ಭಾಸವಾಗುವಂಥದ್ದು. ಕೊನೆಯದಾಗಿ ಅವರಿಗೆ ತುಂಬ ದುಃಖವಾಗುವಂಥದ್ದು. ನಮ್ಮ ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲದಿದ್ದರೆ ಆ ಮನೆ ಇದ್ದು ಏನು ಪ್ರಯೋಜನ ಎನ್ನುವಂತಹ ಒಂದು ಭಾವುಕರಾಗುವಂತಹ ವಿಷಯ ದಿವಾನಖಾನೆಯ ಅಂದಚಂದದ ಬಗ್ಗೆ ಹೇಳ್ಬೋದು. ನೋಡಲಿಕ್ಕೆ ದಿವಾನಖಾನೆಯು ಅಷ್ಟು ಸುಂದರವಾಗಿ ಅದರ ಅಂದಚಂದವನ್ನು ನೋಡುವಾಗ ತುಂಬಾ ಖುಷಿಯನ್ನು ಕೊಟ್ಟರೂ ಕೂಡ ಯಾವುದೇ ರೀತಿಯ ಸ್ವಾತಂತ್ರ್ಯ ಲೇಖಕರಿಗೆ ಸಿಗುವುದಿಲ್ಲ. ತಮ್ಮ ಪತ್ನಿಯಾದಂತಹ ಲಲಿತಾದೇವಿಯ ಆಸೆಯಂತೆ ಅವಳಿಗೆ ದುಃಖ ಆಗಬಾರದು ಎನ್ನುವ ಕಾರಣದಿಂದಾಗಿ ಅವಳ ಒಂದು ಆಸೆಗೆ ಎಲ್ಲವನ್ನು ಮಾಡಿಸಿಕೊಡ್ತಾರೆ. ಕೊನೆಯದಾಗಿ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಸುಖ, ಸಂತೋಷ ಅವರಿಗೆ ಸಿಗುವುದಿಲ್ಲ. ಇದನ್ನು ದಿವಾನಖಾನೆಯ ಅಂದಚಂದದ ಪ್ರಬಂಧದಲ್ಲಿ ಕಾಣಬಹುದಾಗಿದೆ. ಇನ್ನು ಮೂರನೇದು ನಿದ್ರಾಭ್ಯಾಸ. RVK ಅಂದರೆ RV ಕುಲಕರ್ಣಿಯವರು ಬರೆದಿರುವಂತಹ ನಿದ್ರಾಭ್ಯಾಸದಲ್ಲಿ ಹಗಲಿನಲ್ಲಿ ನಿದ್ರೆ ಮಾಡುವವರ ಬಗ್ಗೆ ಇಲ್ಲಿ ಕವಿ ವಿವರಿಸುವಂಥದ್ದು. ಕವಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ, ಅವರಿಗೆ ರಾತ್ರಿ ಹೊತ್ತಿನಲ್ಲೇ ನಿದ್ದೆ ಬರುವಂಥದ್ದು. ನಿದ್ದೆ ಬಂದ ನಂತರ ತಕ್ಷಣ ಎಚ್ಚರಿಕೆ ಕೂಡ ಆಗುವುದಿಲ್ಲ. ಅಲಾರಾಮ್ ಇಟ್ಟಾಗ ನಂತರ ಅವರಿಗೆ ಎಚ್ಚರ ಕೂಡ ಆಗುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೆಯೇ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಅವರು ಬೈತಾರೆ ಹಾಗೂ ಅದರ ಬಗ್ಗೆ ದ್ವೇಷ ಕೂಡ ವ್ಯಕ್ತಪಡಿಸ್ತಾರೆ. ಯಾರೆಲ್ಲ ಹಗಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೋ ಅದು ಅವರು ಹೇಳ್ತಾರೆ ಅದೊಬ್ಬ ರಾಕ್ಷಸ ಕಟ್ಟಿದ ರಕ್ಷೆ. ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೂ ಕೂಡ ಮಾಡುವವರು ಅದು ಒಬ್ಬ ರೋಗಿ ಅವನು ಅಂತ ಬೈಯುವುದನ್ನು ಕಾಣ್ಬೋದು. ಹಾಗೆಯೇ
ಇಲ್ಲಿ ಕವಿಗೆ ಹಗಲಿನಲ್ಲಿ ನಿದ್ದೆಯನ್ನು ತರಿಸಲಿಕ್ಕೆ ಬಲವಂತವಾಗಿ ಹಠಯೋಗದಿಂದ ನಿದ್ದೆಯನ್ನು ತರಿಸಲಿಕ್ಕೆ ಕವಿಗೆ ಇಷ್ಟ ಇಲ್ಲ. ಕವಿ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಜರಿಯುತ್ತಾ ಬೈಯುತ್ತಾ ಈ ಒಂದು ಪ್ರಬಂಧವನ್ನು ಬರೆದಿದ್ದಾರೆ. ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಅಂತ ಆದರೆ ಒಳ್ಳೆಯದಿತ್ತು, ಅದನ್ನು ಕಂಡುಹಿಡಿದಂತಹ ವಿಜ್ಞಾನಿಗಳಿದ್ದರೆ ಆಗ್ತಾ ಇತ್ತು, ಆ ರೀತಿಯ ಒಂದು ಮದ್ದು ಇರ್ತಿದ್ರೆ ನಾನು ಪಡೆದುಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಆದರೆ ಬಲವಂತವಾಗಿ ನಿದ್ದೆಯನ್ನು ಎಳೆದು ತರಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ನಿದ್ದೆಯ ಕುರಿತು ಇತರ ಆಯಾಮಗಳಾದಂತಹ ವಿಜ್ಞಾನ, ಮನಃಶಾಸ್ತ್ರ, ಸಿನಿಮಾ, ಪ್ರಾಣಿ ಪ್ರಪಂಚ, ಹಠಯೋಗ ಇದನ್ನೆಲ್ಲವನ್ನು ಕೂಡ ಅವರು ಈ ಒಂದು ಪ್ರಬಂಧದಲ್ಲಿ ವಿವರಿಸುವುದನ್ನು ಕಾಣಬಹುದು. ಇದು ನಿದ್ರೆಯ ಕುರಿತಿನ ಆಯಾಮಗಳು. ವಿಜ್ಞಾನ, ಮನಃಶಾಸ್ತ್ರ, ಪ್ರಾಣಿ ಪ್ರಪಂಚ, ಸಿನಿಮಾ, ಹಠಯೋಗ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ವಿಜ್ಞಾನ ಬಗ್ಗೆ ಹೇಳೋದಾದರೆ, ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ, ಒಂದು ನಿದ್ದೆಯನ್ನು ಮಾಡಲಿಕ್ಕೆ ನಮ್ಮ ಒಂದು ಮೆದುಳಿನಲ್ಲಿ ಒಂದು ಆಮ್ಲ ತಯಾರಾಗಬೇಕು. ನಮ್ಮ ಶರೀರದಲ್ಲಿ ಒಂದು ರೀತಿಯ ಆಮ್ಲ ತಯಾರಾದರೆ ಮಾತ್ರ ನಿದ್ದೆ ಬರುವಂಥದ್ದು. ಆ ಆಮ್ಲವನ್ನು ವಿಜ್ಞಾನಿಗಳು ಕಂಡುಹಿಡಿತಿದ್ರೆ ಎಷ್ಟು ಒಳ್ಳೆಯದಿತ್ತು ಅಂತ ಹೇಳುವಂಥದ್ದು ವಿಜ್ಞಾನದ ಭಾಗ. ಆದರೆ ಸಿನಿಮಾ, ಪ್ರಾಣಿ ಪ್ರಪಂಚ ಎಲ್ಲದಕ್ಕೂ ಕವಿ ಇಲ್ಲಿ ಒಂದೊಂದು ವಿಷಯಗಳನ್ನು ಹೇಳಿರುವಂಥದ್ದನ್ನು ನಾನು ಈಗಾಗಲೇ ನಿಮಗೆ ಲಾಂಗ್ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ನಾವು ಜಸ್ಟ್ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು. ಇನ್ನು ನಾವು ನಂತರ ಮಾಡಿರುವಂತಹ ಪ್ರಬಂಧ, ಕಲ್ತಿರುವಂತಹ ಪ್ರಬಂಧ ನಮ್ಮ ಮನೆಯ ದೀಪ. ನಮ್ಮ ಮನೆಯ ದೀಪದ ಕವಿ ಯಾರು ಅಂದರೆ ಹಾಮಾನಾಯಕ, ಅಂದರೆ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕನವರು ನಮ್ಮ ಮನೆಯ ದೀಪದ ಬಗ್ಗೆ ವಿವರಿಸ್ತಾ ಇದ್ದಾರೆ. ಈ ಒಂದು ಪ್ರಬಂಧದಲ್ಲಿ ನಮ್ಮ ಮನೆಯ ದೀಪ ಅಂದರೆ ಲೇಖಕರ ಮುದ್ದು ಮಗಳು ರಮನ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಕವಿಯು ಮದುವೆ ಆದ ತಕ್ಷಣ ತನ್ನ ಗಂಡ ಹೆಂಡತಿಯಲ್ಲಿ ಅಷ್ಟೊಂದು ಅನ್ಯೋನ್ಯತೆಯಿಂದ ಇರಲಿಲ್ಲ, ಅಷ್ಟೊಂದು ಸರಸ ಕೂಡ ಇರಲಿಲ್ಲ. ಯಾವಾಗ ಲೇಖಕರಿಗೆ ಮಗಳು ಜನಿಸ್ತಾಳೋ, ಮುದ್ದಾದ ಮಗಳು ರಮ ಜನಿಸ್ತಾಳೋ, ನಂತರ ಅವರ ಜೀವನದಲ್ಲಿ ಪರಿವರ್ತನೆಯಾಗುವುದನ್ನು ತಿಳಿಸುವಂಥದ್ದು. ಇಲ್ಲಿ ಲೇಖಕರು ಮತ್ತು ಅವರ ಪತ್ನಿ ಮಗಳಾದ ನಂತರ ಅವರ ಸರಸ ಹೆಚ್ಚಾಗ್ತದೆ, ಅವರ ಹೊಂದಾಣಿಕೆ ಹೆಚ್ಚಾಗ್ತದೆ, ಅವರು ಇನ್ನಷ್ಟು ಹತ್ತಿರವಾಗುವುದನ್ನು ಅವರು ವಿವರಿಸ್ತಾ ಇದ್ದಾರೆ. ಮಗುವಾಗುವ ಮೊದಲು ಅವರು ಯಾವ ರೀತಿ ಇದ್ದರು ಅಂದರೆ, ಸಂಜೆ ಹೊತ್ತಿನಲ್ಲಿ ಗೆಳೆಯರ ಜೊತೆಗೆ ಇದ್ದು ರಾತ್ರಿ ಆದ ನಂತರ ಮನೆಗೆ ಬರ್ತಾ ಇದ್ರು. ಹೆಂಡತಿಯ ಜೊತೆಗೆ ಅಷ್ಟಾಗಿ ಸರಸವಾಡ್ತಾ ಇರಲಿಲ್ಲ, ಹೆಂಡತಿಯ ಜೊತೆಗೆ ಹೊಂದಾಣಿಕೆ ಕೂಡ ಇರ್ತಿರಲಿಲ್ಲ. ಆದರೆ ಮಗಳಾದ ಮೇಲೆ ಆ ಮುದ್ದು ಮಗಳ ತುಂಟಾಟಗಳ ಜೊತೆಗೆ ಆಟವಾಡಲಿಕ್ಕೆ ಅವರು ಬೇಗನೆ ಮನೆಗೆ ಬರ್ತಾರೆ. ಬೇಗನೆ ಬಂದು ಅವಳ ಜೊತೆಗೆ ಆಟ ಆಡ್ತಾಳೆ. ಈಗ ಗಂಡ ಹೆಂಡತಿ ಜೊತೆಯಾಗಿರುವಂಥದ್ದು ಅವಳ ವಿಷಯದಲ್ಲಿ, ಪ್ರತಿಯೊಂದು ಅವಳ ವಿಷಯಕ್ಕೋಸ್ಕರ ಅವರಿಬ್ಬರು ಹತ್ತಿರವಾಗ್ತಾ ಇದ್ದಾರೆ. ಈ ವಿಷಯವನ್ನು ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾನೆ. ರಾಮ ಹುಟ್ಟಿದ ನಂತರ ಎಲ್ಲ ಕೂಡ ಬದಲಾವಣೆ ಆಯಿತು. ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಬಂದಿದ್ದುದು ಮುದ್ದು ಮಗಳಿನಿಂದ ಅಂತ ಹೇಳಿ, ನಮ್ಮ ಮನೆಯ ದೀಪ ಅಂತ ಹೇಳಿ ಅವರು ಇಲ್ಲಿ ಪ್ರಬಂಧವನ್ನು ಬರೆದಿರುವಂಥದ್ದು. ಇದಾದ ನಂತರ ಬರುವಂತಹ ಪ್ರಬಂಧ ನನ್ನ ಟೋಪಿ. BGL ಸ್ವಾಮಿಯವರು ಬರೆದಿರುವಂತಹ ನನ್ನ ಟೋಪಿ ಕವಿತೆಯು ಟೋಪಿಯ ಬಗ್ಗೆ ಇರುವಂಥದ್ದು. ಟೋಪಿ ಇಲ್ಲಿ BGL ಸ್ವಾಮಿ ಲೇಖಕರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಕಲೀಲಿಕ್ಕೋಸ್ಕರ ಅಮೇರಿಕಕ್ಕೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಗೆಳೆಯರ ಜೊತೆಗೆ ಕೇಳಿದಾಗ ಯಾವ ಬಟ್ಟೆಗಳು ಬೇಕು, ಏನೆಲ್ಲ ತಯಾರಿ ಆಗಬೇಕು ಅಂತ ಕೇಳಿದಾಗ ಗೆಳೆಯರೊಬ್ಬರು ಅವರಿಗೆ ಟೋಪಿಯ ಬಗ್ಗೆ ಹೇಳ್ತಾರೆ. ಟೋಪಿ ಅಗತ್ಯವಾಗಿದೆ, ಅಮೇರಿಕದಲ್ಲಿ ಎಲ್ಲರೂ ಟೋಪಿ ಹಾಕ್ತಾರೆ ಅಂತ ಹೇಳಿದಾಗ ಇಲ್ಲಿ ಲೇಖಕರು ಏನು ಮಾಡ್ತಾರೆ, ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿಯನ್ನು ಖರೀದಿ ಮಾಡಿ ಕೊಂಡು ಹೋಗ್ತಾರೆ. ಅದು ಅಲ್ಲಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೀತದೆ ಅಂದರೆ, ಅದು ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿದ್ರಿಂದ ಅವರ ಅಧ್ಯಾಪಕರ ಹೆಂಡತಿ ಮತ್ತು ಮಗಳು ಅದನ್ನು ತುಂಬಾ ಇಷ್ಟಪಡ್ತಾರೆ. ಹಾಗೆ ಒಂದು ಪಾರ್ಟಿಯಲ್ಲಿ ಅವರ ಮಗಳು ಡೋರಿ ಆ ಒಂದು ಟೋಪಿಯನ್ನು ಹಾಕಿ ಫೋಟೋವನ್ನು ತೆಗೆದು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗ್ತದೆ. ಪತ್ರಿಕೆಯಲ್ಲಿ ಒಂದು ಸಾಲುಗಳು ಬರ್ತದೆ, ಇಂತಹ ಒಂದು ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿ ನಮ್ಮ ಅಮೇರಿಕಾದ ದೇಶದಲ್ಲಿ ಕೂಡ ಆಗಬೇಕು. ವಸ್ತ್ರ ವಿನ್ಯಾಸಕರು ಅದನ್ನು ನೋಡಿ ಅದೇ ರೀತಿಯಲ್ಲಿ ನಮ್ಮ ಅಮೇರಿಕಾದಲ್ಲಿಯೂ ಕೂಡ ಇಂತಹ ಟೋಪಿಗಳು ಬರಬೇಕು ಎನ್ನುವಂತಹ ಒಂದು ಆರ್ಟಿಕಲ್ ಕೂಡ ಪತ್ರಿಕೆಯಲ್ಲಿ ಬರ್ತದೆ. ಎಲ್ಲರೂ ಕೂಡ ಆ ಒಂದು ಟೋಪಿಯನ್ನು ಇಷ್ಟಪಡುವಂಥದ್ದನ್ನು ಕಾಣ್ಬೋದು. ಇಲ್ಲಿ BGL ಸ್ವಾಮಿಯವರು ಹೇಳ್ತಾರೆ, ನಮ್ಮಂತೆಯೇ ಅಮೇರಿಕನ್ನರೆಲ್ಲರೂ ನಮ್ಮಂತೆಯೇ ಅಂತ ಹೇಳುವ ಒಂದು ವಾಕ್ಯವನ್ನು ಕೂಡ ಕಾಣ್ಬೋದು.
ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದೇ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ನಮ್ಮಂತೆ ಅಮೇರಿಕನ್ನಂತೆ ನಾವು ಎಂಬ ಲೇಖಕರ ಅಭಿಪ್ರಾಯವನ್ನು ಈ ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆ ಎನ್ನುವಂಥದ್ದನ್ನು ಕೇಳಿದ್ದಾರೆ. ಆಗ ನಾವು ಇದು ನನ್ನ ಟೋಪಿ ಪ್ರಬಂಧದಿಂದ ಬಂದಿದೆ. ನನ್ನ ಟೋಪಿ ಪ್ರಬಂಧದಲ್ಲಿ BGL ಸ್ವಾಮಿಯವರು ನನ್ನ ಟೋಪಿ ಎಂಬ ಪ್ರಬಂಧವನ್ನು ಬರೆದಿದ್ದಾರೆ. ಅವರು ತಮ್ಮ ಟೋಪಿಯ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದು ಅಮೇರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಟೋಪಿ ಪ್ರಾಮುಖ್ಯತೆಯನ್ನು ಪಡೆದಿರುವುದನ್ನು ಕಾಣಬಹುದಾಗಿದೆ. ಇನ್ನು ಇದಾದ ನಂತರ ಕೊನೆಯದಾದ ಒಂದು ಪ್ರಬಂಧ ಅಂದರೆ ಅದು ರುಚಿ. ಸುನಂದ ಬೆಳಗಾಂವ್ಕರವರ ರುಚಿ. ಸುನಂದ ಬೆಳಗಾಂವ್ಕರವರು ರುಚಿ ಎನ್ನುವ ಪ್ರಬಂಧದ ಮೂಲಕ ತಾವು ಹುಟ್ಟಿ ಬೆಳೆದಂತಹ ಧಾರವಾಡವನ್ನು ವಿವರಿಸ್ತಾರೆ. ಧಾರವಾಡದ ಆಚಾರ ವಿಚಾರ ಪದ್ಧತಿಗಳು, ರೀತಿ ನೀತಿ, ಅಲ್ಲಿನ ಕಲೆ ಸಂಸ್ಕೃತಿ ಎಲ್ಲವನ್ನು ಕೂಡ ವಿವರಿಸ್ತಾ ಅಲ್ಲಿನ ಊಟ, ಸಿಹಿ ತಿನಿಸುಗಳು, ಅಲ್ಲಿನ ಜಾತ್ರೆ, ಅಲ್ಲಿನ ಜಲ, ಹೊನ್ನು, ಮಣ್ಣು ಎಲ್ಲವನ್ನು ಕೂಡ ವಿವರಿಸುವುದನ್ನು ನಾವು ರುಚಿ ಪ್ರಬಂಧದಲ್ಲಿ ಕಾಣಬಹುದಾಗಿದೆ. ರುಚಿ ಎಂದು ಹೇಳುವುದರ ಜೊತೆಗೆ ಅವರು ಧಾರವಾಡದ ಜನರು ಸಿಹಿ ಮತ್ತು ಖಾರವನ್ನು ಸಮವಾಗಿ ಪಡೆದುಕೊಳ್ತಾರೆ. ಅವರು ಮಾತಿನಲ್ಲಿ ಸಿಹಿಯಂತೆ ಇದ್ದರೂ ಕೂಡ ವಿಚಾರಕ್ಕೆ ಬಂದಾಗ ಖಡಕ್ಕಾಗಿ ಖಾರವಾಗಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ ಎನ್ನುವಂಥ ಒಂದು ಮಾತನ್ನು ಇಲ್ಲಿ ಸುನಂದ ಬೆಳಗಾಂವ್ಕರ್ ಲೇಖಕಿಯು ರುಚಿ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ. ಸಂಪೂರ್ಣವಾಗಿ ಧಾರವಾಡದ ಆಚಾರ ವಿಚಾರ, ಅಲ್ಲಿನ ನೆಲ, ಜಲ, ಮಾತು, ಮಣ್ಣು, ಹೊನ್ನು, ಹೆಣ್ಣು ಎಲ್ಲವೂ ಕೂಡ ರುಚಿಯಾಗಿದೆ ಎನ್ನುತ್ತಾ ಧಾರವಾಡವನ್ನು ಸುನಂದ ಬೆಳಗಾಂವ್ಕರ್ ಅವರು ವಿವರಿಸ್ತಾರೆ. ಅವರು ರೊಟ್ಟಿಯನ್ನು ಊಟ ಮಾಡುವ ಮಾತಿನೊಂದಿಗೆ ಉತ್ತರ ಕರ್ನಾಟಕದ ದೇಶೀಯ ಶೈಲಿನ ಜೀವನದ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸುವಂತಹ ನಗರವಾಗಿ ಧಾರವಾಡವನ್ನು ಇಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಇವಿಷ್ಟು ನಮ್ಮ ಪ್ರಬಂಧ ಭಾಗದಿಂದ ಬಂದಿರುವಂಥದ್ದು. ನಾವು ಇದರಲ್ಲಿ ಬಿಟ್ಟಿರುವಂತಹ ಪ್ರಬಂಧ ಅಂದರೆ ವಿರಾಟ ಪರ್ವದ ಸ್ವಾರಸ್ಯ, ಹಾಗೆ ಸುಲಭದಲ್ಲಿ ಸಜ್ಜನಲಾಗಲಾರಿರಿ. ನಿಮಗೆ ಅದನ್ನು ನೋಡ್ಕೊಳ್ಬೇಕು ಅಂತಾದರೆ ಒಮ್ಮೆ ಅದರ ಸಾರಾಂಶವನ್ನು ನೋಡಿಕೊಳ್ಳಿ. ಆದರೆ ಇವಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಬಂಧ ಆಗಿದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹೆಚ್ಚಾಗಿ ಅದು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ನಾವು ಕಾಣ್ಬೋದು. ಅದರಿಂದ ಇಷ್ಟು ಓದಿದರೆ ಖಂಡಿತವಾಗಿಯೂ ವಿಭಾಗ ಸಿ ಅನ್ನು ಅಂದರೆ ಪ್ರಬಂಧ ಮತ್ತು ಆಡಳಿತ ಭಾಗದ ಕನ್ನಡವನ್ನು ನೀವು ಮುಗಿಸಿದಂತೆ ಆಗ್ತದೆ. ಹಾಗೆ ಎಲ್ಲ ಪ್ರಶ್ನೆಯೂ ಕೂಡ ನಿಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಒಂದು 10 ಅಂಕಕ್ಕೆ ಬರುವಂತಹ ಪ್ರಶ್ನೆ ಸ್ನೇಹಿತರೆ, ಮತ್ತೊಂದು 5 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಈಗಾಗಲೇ ನಾನು ನಿಮಗೆ ಹಲವು ವಿಡಿಯೋದಲ್ಲಿ ತಿಳಿಸಿದ್ದೆ. 10 ಅಂಕಕ್ಕೆ ಸಾಧಾರಣ 3ರಿಂದ 4 ಪುಟದಷ್ಟು ಬರೆಯಿರಿ. ಹಾಗೆ 5 ಅಂಕಕ್ಕೆ 1.5 ಪುಟದಷ್ಟಾದರೂ ಬರೀಲೇಬೇಕಾಗ್ತದೆ. ಇನ್ನು ನಿಮ್ಮ ಸಮಯವನ್ನು ನೋಡಿಕೊಂಡು ಪೇಜನ್ನು ಕವರ್ ಮಾಡಿ ತುಂಬಿಸಿ. ಯಾವುದೇ ಸಮಯವನ್ನು ಕನ್ನಡ ಪರೀಕ್ಷೆ ಬರಿಬೇಕಾದ್ರೆ ಸಮಯ ನಮಗೆ ಸಾಕಾಗುವುದಿಲ್ಲ. ಆದಷ್ಟು ಫಾಸ್ಟಾಗಿ ಬರಿತಾ ಹೋಗಬೇಕು. ಈ ಸಂದರ್ಭ ಸಹಿತ ಬರೆಯುವಂಥದ್ದು, ಸಂದರ್ಭ ಸ್ವಾರಸ್ಯ ಬರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಇಲ್ಲ. ಆದರೆ ನಾವು ಆರಂಭದಲ್ಲಿ ವಿಭಾಗ ಎಯಲ್ಲಿ ಸಂದರ್ಭ ಸ್ವಾರಸ್ಯ ಬರೆಯಲಿಕ್ಕೆ ಕೊಡುವುದರಿಂದ ಅದನ್ನು ನಾವು ಆದಷ್ಟು ಬೇಗ ಮುಗಿಸ್ಕೊಳ್ಬೇಕು. 15 ನಿಮಿಷಗಳ ಕಾಲಾವಕಾಶದಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಮುಗಿಸಬೇಕು. ಕಠಿಣ ಪದಗಳ ಅರ್ಥವನ್ನೆಲ್ಲ ಮುಗಿಸಬೇಕು. ಆದಷ್ಟು ಬೇಗ ಮುಗಿಸಿದರೆ ಪ್ರಶ್ನೋತ್ತರಗಳನ್ನು ನಮಗೆ ನಾವು ತಿಳಿದಿರುವಂತಹ ಪುಟದಷ್ಟು ಅಂದರೆ 3 ಪುಟದಿಂದ 4 ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಸಮಯಾವಕಾಶ ಸಾಕಾಗುವುದಿಲ್ಲ. ನೀವು ಹೆಚ್ಚು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕನ್ನಡ ಅಲ್ಲಿ ಬರೀಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದರಿಂದ ನೀವೇನು ಮಾಡಬೇಕು ಅಂದರೆ ಒಂದು ಪ್ರಶ್ನೆ ನಿಮಗೆ ಯೋಚನೆ ಮಾಡಬೇಕು ಅಂತ ಅದನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ. ಆ ಯೋಚನೆ ಮಾಡುವಂತಹ ಪ್ರಶ್ನೆಯನ್ನು ಕೊನೆಯದಾಗಿಡಿ. ಆರಂಭದಲ್ಲಿ ನೀವು ಯೋಚನೆ ಮಾಡ್ತಾ ಕುಳಿತರೆ ಏನಾಗ್ತದೆ ಅಂದರೆ ಸಮಯ ಹೋಗುವುದು ಗೊತ್ತೇ ಆಗುವುದಿಲ್ಲ. ಕೊನೆಗೆ ಗೊತ್ತಿರುವ ಪ್ರಶ್ನೆ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ.
ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು ಕನ್ನಡ ಪರೀಕ್ಷೆಗಾಗುವಾಗ ಎಲ್ಲ ಪರೀಕ್ಷೆಗೂ ಕೂಡ ನಾವು ತುಂಬ ಫಾಸ್ಟಾಗಿ ಉತ್ತರ ಬರಿತಾ ಹೋಗಬೇಕು. ಆದರೆ ಅದರಲ್ಲೂ ಮುಖ್ಯವಾಗಿ ಕನ್ನಡ ಬರಿಬೇಕಾದ್ರೆ ಆದಷ್ಟು ಬೇಗ ಬರಿತಾ ಹೋಗಬೇಕು. ನಾವು ಸಂಪೂರ್ಣವಾಗಿ ಈಗ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗವನ್ನು ಮುಗಿಸಿದ್ದೇವೆ ಸ್ನೇಹಿತರೆ. ನೀವು ಯಾರೆಲ್ಲ KSOU ವಿದ್ಯಾರ್ಥಿಗಳಾಗಿದ್ದೀರೋ, ಇದುವರೆಗೆ ನೀವು ಪಾಠಗಳನ್ನು ನೋಡಲೇ ಇಲ್ಲ, ಓದಲೇ ಇಲ್ಲ ಅಂತಾದರೆ ದಯಮಾಡಿ ಇವತ್ತಿನಿಂದ ಎಲ್ಲ ವಿಡಿಯೋವನ್ನು ಜಸ್ಟ್ ಕೇಳಿ, ನಿಮ್ಮ ಬೇರೆ ಕೆಲಸದ ಜೊತೆಗೆ ಆ ವಿಡಿಯೋವನ್ನು ಕೇಳಿಸಿಕೊಳ್ಳಿ. ಪ್ರಬಂಧದಲ್ಲಿ ಸಂಪೂರ್ಣ ಕಥೆಯ ರೀತಿಯಲ್ಲಿ ಇರುವುದರಿಂದ ಒಮ್ಮೆ ಕೇಳಿಕೊಂಡ್ರೆ ಸಾಕು, ಅದನ್ನೇ ಬರಿತಾ ಹೋಗ್ಬೋದು. ಅದರಲ್ಲಿ ಯಾವುದೇ ರೀತಿಯ ಚಿಂತೆ ಬೇಡ. ಹಾಗೆ ಆಡಳಿತ ಕನ್ನಡ ಕೂಡ ಹಾಗೆ, ಸ್ವಲ್ಪ ವಿಷಯ ನಿಮಗೆ ಗೊತ್ತಾದರೆ ನಂತರ ನೀವೇ ಬರಿತಾ ಹೋಗ್ಬೋದು. ಅದರಿಂದ ನಿಮ್ಮ ಇತರ ಕೆಲಸದ ಜೊತೆಗೆ ಆ ವಿಡಿಯೋವನ್ನು ಕೇಳ್ತಾ ಹೋಗಿ, ಆ ಕಥೆಯನ್ನು ಅದರ ವಿಷಯವನ್ನು ಕೇಳ್ತಾ ಹೋಗಿ. ಇಲ್ಲ ಅಂತಾದರೆ ನಿಮಗೆ ಸಮಯ ಇದೆ ಅಂತಾದರೆ ನೀವೇ ಸಾರಾಂಶವನ್ನು ನೋಡ್ಕೊಳ್ಳಿ. ನಿಮ್ಮ ಪುಸ್ತಕದಲ್ಲಿ ಅವರು ಸಾರಾಂಶ ಕೂಡ ಕೊಟ್ಟಿರ್ತಾರೆ, ಆ ಒಂದು ಸಾರಾಂಶವನ್ನು ನೋಡ್ತಾ ಹೋದರೆ ಸಾಕು. ಈ ಕನ್ನಡದಲ್ಲಿ ಪ್ರಬಂಧ ಇರ್ಬೋದು, ಆಡಳಿತ ಕನ್ನಡ ಇರ್ಬೋದು, ನಾಟಕ ಭಾಗ ಇರ್ಬೋದು, ಕವಿತೆ ಇರ್ಬೋದು, ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ನಂತರ ನೀವೇ ಬರಿತಾ ಹೋದರೆ ಆಯಿತು. ಇದರಲ್ಲಿ ಹೀಗೇ ಬರಿಬೇಕು, ಹಾಗೆಯೇ ಬರಿಬೇಕು ಎನ್ನುವಂಥ ಯಾವುದೇ ರೀತಿಯ ನಿಯಮ ಇಲ್ಲ. ಕತೆ ವಿಷಯ ನಿಮಗೆ ಗೊತ್ತಾದರೆ, ಆ ವಿಷಯದ ವಸ್ತು ವಿಷಯ, ಅದರೊಳಗಿರುವಂತಹ ಪಾತ್ರಧಾರಿಗಳ ಬಗ್ಗೆ ನಿಮಗೆ ಗೊತ್ತಾದರೆ ಆ ಒಂದು ವಿವರಣೆಯನ್ನು ನೀವೇ ಬರಿತಾ ಹೋಗ್ಬೋದು ಸ್ನೇಹಿತರೆ. ಆದರೆ ನೀವು ಮೇಯ್ನಾಗಿ ನೆನಪಲ್ಲಿಡಬೇಕಾದಂಥದ್ದು ಆ ಒಂದು ಪ್ರಬಂಧದ ಹೆಸರು ಮತ್ತು ಕವಿಯ ಹೆಸರು. 1-2 ಸಲ ಆ ಒಂದು ಪ್ರಬಂಧವನ್ನು ತಿಳ್ಕೊಂಡು ಆ ಕವಿಯ ಹೆಸರನ್ನು ತಿಳ್ಕೊಂಡ್ರೆ ಯಾವತ್ತೂ ನೆನಪಲ್ಲಿರ್ತದೆ ಆ ಒಂದು ಕವಿತೆ. ಒಂದು ಪ್ರಬಂಧ ಇರ್ಬೋದು, ಕವಿತೆ ಇರ್ಬೋದು, ನಾಟಕ ಇರ್ಬೋದು, ಅದರ ಲೇಖಕರನ್ನು ಕೂಡ ನೆನಪಲ್ಲಿಡಲಿಕ್ಕೆ ಸಹಾಯ ಆಗ್ತದೆ. ಈಗ ಈ ಪುಸ್ತಕ ಮುಗೀತು ನಮಗೆ, ಪ್ರಬಂಧ ಮತ್ತು ಆಡಳಿತ ಕನ್ನಡ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳನ್ನು ಮುಗಿಸುವ. ಈಗಾಗಲೇ ನಾನು ಹಲವು ನಾಟಕಗಳನ್ನು, ಕವಿತೆಗಳನ್ನು, ಸಾರಾಂಶವನ್ನು ನಿಮಗೆ ತಿಳಿಸಿದ್ದೆ. ಇನ್ನು ಕೆಲವು ಉಳಿದಿರುವಂತಹ ಕವಿತೆ ಮತ್ತು ನಾಟಕವನ್ನು ತಿಳಿಸ್ತೇನೆ. ಹಾಗೆ ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡಿಸ್ತೇನೆ. ಅದರಲ್ಲಿ ಈಗ ಮೊದಲಿಗೆ ನೀವು ಅದಾಗಲಿಲ್ಲ, ಇದಾಗಲಿಲ್ಲ, ಅದು ಓದಿ ಆಗಲಿಲ್ಲ, ಇದು ಓದಿ ಆಗಲಿಲ್ಲ ಅಂತ ಚಿಂತೆ ಮಾಡುವ ಬದಲು ಮೊದಲಿಗೆ ಆಗಿರುವುದನ್ನು ನೋಡಿ ಕಲಿತು ಇಡಿ. ಈಗ ಪ್ರಬಂಧ ಮತ್ತು ಆಡಳಿತ ಕನ್ನಡ ನಮಗೆ ಸಂಪೂರ್ಣವಾಗಿ ವಿಡಿಯೋ ಎಲ್ಲ ಕಲಿತಾಯಿತು ಅಥವಾ ನೋಡಿ ಆಯಿತು ಅಂತ ಆದಮೇಲೆ ನಂತರ ಮುಂದಿನ ಪುಸ್ತಕಕ್ಕೆ ಹೋಗಿ ಎಲ್ಲವನ್ನು ಮಿಕ್ಸ್ ಮಾಡುವಂಥದ್ದು, ಎಲ್ಲವನ್ನು ಜೊತೆಗೆ ಓದ್ತೇನೆ ಅಂತ ಹೇಳಿದರೆ ಅದು ಎಲ್ಲ ಕನ್ಫ್ಯೂಸ್ ಆಗ್ತದೆ, ಹಾಗೆಯೇ ಎಲ್ಲ ಮರ್ತು ಹೋಗ್ತದೆ ಸ್ನೇಹಿತರೆ. ಒಂದೊಂದನ್ನೇ ತಯಾರಿಯನ್ನು ಮಾಡ್ತಾ ಹೋಗುವ. ಈಗ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಬಂಧದ ಆಡಳಿತ ಕನ್ನಡದ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಸರಿಯಾಗಿ ಅದರ ವಿಡಿಯೋವನ್ನು ಕೇಳಿಸ್ಕೊಳ್ಳಿ. ನೋಡಬೇಕು ಅಂತಲೇ ಇಲ್ಲ, ನೀವು ಕೇಳಿಸ್ಕೊಂಡ್ರೆ ಸಾಕು. ಒಮ್ಮೆ ನಿಮಗೆ ಅರ್ಥ ಆದರೆ ಪರೀಕ್ಷೆಗೆ ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ನೋಡಿ. ಅದಾದ ನಂತರ ಹೊಸಗನ್ನಡದ ಕವಿತೆಗಳನ್ನು ಮತ್ತು ನಾಟಕಗಳನ್ನು ಕೂಡ ಹಾಗೆಯೇ ನೋಡುವ. ಅದಾದ ನಂತರ ಇಂಗ್ಲೀಷ್ನ ಪ್ರತಿಯೊಂದು ಸಾರಾಂಶವನ್ನು ತಿಳ್ಕೊಳ್ಳುವ. ನಾನು ಇಂಗ್ಲೀಷ್ನ ಸಾರಾಂಶವನ್ನು ಕನ್ನಡದಲ್ಲಿ ಅದರ ಸಾರಾಂಶ ಏನು ಅಂತ ತಿಳಿಸ್ಕೊಡ್ತೇನೆ. ಹಾಗೆ ಅದರ ಇಂಗ್ಲೀಷ್ನ ಸಾರಾಂಶವನ್ನು ತೋರಿಸ್ತೇನೆ. ಎಲ್ಲವನ್ನು ಕೂಡ ಹೇಳಿಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಆದಷ್ಟು, ಯಾಕಂದರೆ ಇಂಗ್ಲೀಷ್ ತುಂಬ ಜನರಿಗೆ ಕಷ್ಟ ಅಂತ ಅನಿಸ್ತದೆ. ತುಂಬ ಕಷ್ಟ ಅಂತ ಹೇಳುವವರು ತುಂಬ ಜನ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಸಹಾಯ ಆಗಲಿ, ಪ್ರತಿಯೊಬ್ಬರೂ ಕೂಡ ಪಾಸ್ ಆಗಬೇಕು ಎನ್ನುವಂಥ ಒಂದು ದೃಷ್ಟಿಯಿಂದ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಈಗ ನಾವು ಒಂದೊಂದನ್ನೇ ನೋಡ್ತಾ ಹೋಗುವ. ಎಲ್ಲ ಜೊತೆಗೆ ಮಾಡಲಿಕ್ಕೆ ನನಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಒಂದೊಂದೇ ಕವರ್ ಮಾಡ್ಕೊಳ್ತಾ ಹೋಗುವ. ಹಾಗೆ ಪರೀಕ್ಷೆಗೆ ಇನ್ನೂ ಕೂಡ ಸಮಯ ಇದೆ, ಇನ್ನೂ ಕೂಡ ಸಮಯ ಇದೆ ನಿಮಗೆ. ಒಂದೊಂದನ್ನೇ ಮಾಡ್ತಾ ಹೋಗಿ ಪಾಯಿಂಟ್ಸ್ ಬುಕ್ ಮಾಡಿದರೆ ಪ್ರತಿಯೊಂದು ವಿಷಯದ ಕಥೆಯ ಬಗ್ಗೆ ಸ್ವಲ್ಪ ಸ್ವಲ್ಪ ಬರೆದಿರಿ. ಇದರಿಂದ ಕೂಡ ನಿಮಗೆ ನೆನಪಲ್ಲಿ ಇಡಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.